ಆತ 3 ರಾಜ್ಯಕ್ಕೆ ಬೇಕಾದಂತಹ ಖತರ್ನಾಕ್ ಕಳ್ಳ. ಒಂಟಿ ಮನೆಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನವನ್ನು ಮಾಡಿ ಅದರಿಂದ ಬಂದಂತಹ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದವ. ಈಗ ಅದೇ ಖತರ್ನಾಕ್ ಕಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ. ಯಾರಾತ, ತಗಲಾಕೊಂಡಿದ್ದು ಹೇಗೆ, ಬನ್ನಿ ನೋಡ್ಕೊಂಡು ಬರೋಣ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ಖತರ್ನಾಕ್ ಕಳ್ಳನ ಬಂಧನ. 97 ಪ್ರಕರಣದಲ್ಲಿ ಭಾಗಿಯಾಗಿದ್ದ ಚಾಲಾಕಿ ಕಳ್ಳ ಅಂದರ್ ಕರ್ನಾಟಕದಲ್ಲಿ ಮೊದಲ ಕೇಸಲ್ಲೇ ಅರೆಸ್ಟ್ ಆದ ಖದೀಮ. ಹೌದು, ಹೀಗೆ ಕರ್ನಾಟಕ ಪೊಲೀಸರ ಅತಿಥಿಯಾಗಿ ಜೈಲು ಸೇರಿರೋ ಈ ಖತರ್ನಾಕ್ ಮನೆಗಳ್ಳನ ಹೆಸರು ರಾಹುಲ್ ಕುಮಾರ್ ಶರ್ಮಾ ಅಂತ. ಮೂಲತಃ ರಾಜಸ್ಥಾನದವನಾದರೂ ತೆಲಂಗಾಣದಲ್ಲಿ ವಾಸವಾಗಿದ್ದಾನೆ. 15 ವರ್ಷಕ್ಕೆ ಮನೆಯಿಂದ ಹೊರಬಂದವನು. ಮಾಡ್ತಾ ಇರೋ ವೃತ್ತಿಯೇ ಮನೆಗಳ್ಳತನ. ಸರಿಸುಮಾರು 38 ವರ್ಷದ ಈ ರಾಹುಲ್ ಇದುವರೆಗೂ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ 97 ಕಡೆ ಮನೆಗಳ್ಳತನ ಮಾಡಿ ಖತರ್ನಾಕ್ ಕಳ್ಳನಾಗಿದ್ದಾನೆ. ಇನ್ನು ಇದೇ ರಾಹುಲ್ ಕುಮಾರ್ ಶರ್ಮಾ ತನ್ನ ಸ್ನೇಹಿತ ಸೈಯದ್ ಶರೀಫ್ ಜೊತೆ ಸೇರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪಟ್ಟಣಕ್ಕೆ ಮತ್ತೋರ್ವ ಸ್ನೇಹಿತ ಅಲ್ಲಾ ಬಕಾಶ್ನ ನೋಡೋಕೆ ಅಂತ ಬಂದಿದ್ರು. ಇನ್ನು ತೆಲಂಗಾಣದಿಂದ ಸ್ನೇಹಿತರು ಬಂದ್ರು ಅಂತ ಅಲ್ಲಾ ಬಕಾಶ್ ತಮ್ಮ ನಾಯಕನಹಳ್ಳಿ ಬಳಿಯ ಬಾರ್ ಒಂದರಲ್ಲಿ ಪಾರ್ಟಿ ಸಹ ಕೊಡಿಸಿದ್ದ. ಕುಡಿದು ಇನ್ನೇನು ತೆಲಂಗಾಣಕ್ಕೆ ವಾಪಸ್ ಹೋಗ್ಬೇಕು ಅಂತ ಬಂದವರು ಚಿಕ್ಕಬಳ್ಳಾಪುರದ ಅಣಕನೂರು ಬಳಿಯ ರಸ್ತೆ ಬದಿ ಬೇಕರಿ ಒಂದರಲ್ಲಿ ಟೀ ಕುಡಿಯೋಕೆ ಅಂತ ಗಾಡಿ ನಿಲ್ಸಿದ್ರಂತೆ. ಈ ವೇಳೆ ರಾಹುಲ್ ಕುಮಾರ್ ಶರ್ಮಾ ಮೂತ್ರ ವಿಸರ್ಜನೆಗೆ ಅಂತ ಹೋದವನು ರಸ್ತೆ ಬದಿಯಲ್ಲೇ ಬೀಗ ಹಾಕಿದ್ದ. ಮನೆಯ ಬೀಗ ಒಡೆದು ಮನೆಯಲ್ಲಿದ್ದ ಚಿನ್ನಾಭರಣ, ನಗದು ದೋಚಿದ್ದಾನೆ. ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 27 ನವೆಂಬರ್ ಒಂದು ಅಣಕನೂರು ಊರಲ್ಲಿ ಒಂದು ಮನೆ ಕಳ್ಳತನ ಕೇಸ್ ರಿಪೋರ್ಟ್ ಆಗಿತ್ತು. ನಮ್ಮ ಮಾಹಿತಿ ಪ್ರಕಾರ ಮನೆ ಓನರ್ ಆ ದಿನ ಬೆಳಿಗ್ಗೆ 8:30 ಯಾವ್ದು ಕೆಲಸಕ್ಕೆ ಹೊರಗಡೆ ಹೋಗಿದ್ದಾರೆ. ಆಮೇಲೆ 3:00 ಯಾವಾಗ ವಾಪಸ್ ಬಂದಿದ್ದಾರೆ ಮನೆಗೆ, ಆ ಟೈಮ್ಗೆ ಗೊತ್ತಾಯ್ತು ಅವರಿಗೆ ಮನೆಯಲ್ಲಿ ಯಾವ್ದು ಕಳ್ಳತನ ವಗೇರಾ ಆಗಿದೆ. ಈ ಕಬರ್ಡ್ ವಗೇರಾ ಬ್ರೇಕ್ ಮಾಡಿ, ಮನೆ ಡೋರ್ದು ಲಾಕ್ ಬ್ರೇಕ್ ಮಾಡಿ, ಮನೆಯಿಂದ ಅರೌಂಡ್ 35 ಗ್ರಾಮ್ಸ್ ಗೋಲ್ಡ್ ಮತ್ತೆ ಸ್ವಲ್ಪ ಕ್ಯಾಶ್ ಇತ್ತು, ಅದನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ತರ ಕೇಸ್ ಕೊಟ್ಟಿದ್ದು ಅವರು. ಅಂದಹಾಗೆ ಅಣಕನೂರು ಗ್ರಾಮದ ಮುನಿಯಪ್ಪ, ಮುನಿನರಸಮ್ಮ ದಂಪತಿ ಮನೆಗೆ ಬೀಗ ಹಾಕಿ ಹೊಲ ಕಟಾವಿಗೆ ಅಂತ ಜಮೀನಿನತ್ತ ತೆರಳಿದ್ರು. ಈ ವೇಳೆ ಬೀರೂನಲ್ಲಿದ್ದ 2,50,000 ನಗದು, 35 ಗ್ರಾಂ ತೂಕದ ಚಿನ್ನಾಭರಣಗಳನ್ನ ಕದ್ದಿದ್ದ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿ, ಫಿಂಗರ್ ಪ್ರಿಂಟ್ಗಳ ಆಧಾರದ ಮೇಲೆ ಕಿಲಾಡಿ ಕಳ್ಳ ರಾಹುಲ್ ಕುಮಾರ್ ಶರ್ಮಾ ಹಾಗೂ ಸೈಯದ್ ಶರೀಫ್ ಹಾಗೂ ಅಲ್ಲಾ ಬಕಾಶ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಕೇಸಲ್ಲಿ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಕೇಸ್ದು ತನಿಖೆ ಮಾಡಿದಾಗ ನಮಗೆ ಟೋಟಲ್ 3 ಜನ ಆರೋಪಿ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. 3 ಜನಗೆ ನಾವು ಅರೆಸ್ಟ್ ಮಾಡಿ ಟೋಟಲ್ 20 ಗ್ರಾಮ್ಸ್ ಗೋಲ್ಡ್ ಮತ್ತೆ 25,000 ಕ್ಯಾಶ್ ಈಗ ರಿಕವರಿ ಮಾಡಿದ್ದೀವಿ. ಈ ಕೇಸಲ್ಲಿ ಮೇನ್ ಆರೋಪಿ ಯಾರು ಇದ್ದಾರೆ, ರಾಹುಲ್ ಕುಮಾರ್ ಶರ್ಮಾ. ಅವ್ರ ಮೇಲೆ ಟೋಟಲ್ 97 ಕೇಸಸ್ ಕಳ್ಳತಂದು ಬೇರೆ ಬೇರೆ ಜಾಗ, ಆಂಧ್ರ, ತೆಲಂಗಾಣ, ಕರ್ನಾಟಕ, ಬೇರೆ ಅಕ್ಕಪಕ್ಕ ಜಾಗ ಈ ಥರ ಕೇಸಸ್ ರಿಜಿಸ್ಟರ್ಡ್ ಇದೆ. ಈ ಆರೋಪಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಬೇರೆ ಯಾವುದು ಕಳ್ಳತನದಲ್ಲಿ ನಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಒಟ್ನಲ್ಲಿ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ 97 ಕಡೆ ಮನೆಗಳವು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಈ ಖತರ್ನಾಕ್ ರಾಹುಲ್ ಕುಮಾರ್ ಶರ್ಮಾ ಇದೇ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕಳ್ಳತನ ಮಾಡಿದ್ದ. ಆದರೆ ಕರ್ನಾಟಕ ಪೊಲೀಸರು ಮೊದಲ ಪ್ರಕರಣದಲ್ಲೇ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬಂಧಿತನಿಂದ 20 ಗ್ರಾಂ ಚಿನ್ನಾಭರಣ ಹಾಗೂ 25,000 ನಗದು ಸೇರಿದಂತೆ ಕೃತ್ಯಕ್ಕೆ ಬಳಸಿದ್ದ ಬೈಕ್ ಸಹ ಸೀಸ್ ಮಾಡಿದ್ದಾರೆ. ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.